Hi, hello, namaste friends. Welcome back to Raman Tutorials. ಸೊ ಎಲ್ರಿಗೂ ಕೂಡ ವೆಲ್ಕಮ್ ಒನ್ಸ್ ಅಗೇನ್ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ತುಂಬಾ ಮುಖ್ಯವಾಗಿರುವಂತಹ ಮಾಹಿತಿಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಅದು ಕೂಡ ಕ್ವೆಶನ್ ಅಂಡ್ ಆನ್ಸರ್ ಸರಣಿಗಳ ಮುಖಾಂತರ. ಸೊ ಇವತ್ತು ನಾವು ನಮ್ಮ ದೇಶದ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಯೋಜನೆಗಳನ್ನ ಅಂದ್ರೆ ಸಾಮಾಜಿಕ ಕಲ್ಯಾಣಕ್ಕೋಸ್ಕರ ಆರ್ಥಿಕ ಯೋಜನೆಗಳನ್ನ ಜಾರಿಗೆ ತಂದಿದೆ. ಆ ಎಲ್ಲಾ ಜಾರಿಗಳಿಗೆ ಸಂಬಂಧಪಟ್ಟಂತ ಕ್ವೆಶನ್ಸ್ ಗಳನ್ನ ಇವತ್ತು ನಾನು ಡಿಸ್ಕಷನ್ ಮಾಡ್ತೀನಿ. ಮೇಡಮ್ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ SDA ಪ್ರಿಪರೇಷನ್ ಆಗ್ತಾ ಇರೋರಿಗೆ HST GPST PST ಎಕ್ಸಾಮ್ಸ್ ಗಳನ್ನ ಫೇಸ್ ಮಾಡ್ತಿರಲ್ಲ ಎಲ್ರಿಗೂ ಕೂಡ ಇದು GK ಅನ್ನೋ ರೀತಿಯಲ್ಲಿ ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ಹಾಗಾದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ಕ್ಲಾರಿಟಿ ಸಿಗುತ್ತೆ. ಓಕೆ, ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವರ್ಷಕ್ಕೆ 6,000 ಕೋಟಿ ರೂಪಾಯಿ ಆರ್ಥಿಕ ನೆರವನ್ನ ನೀಡುವ ಗುರಿಯನ್ನ ಯಾವ ಯೋಜನೆ ಹೊಂದಿದೆ ಅಂತ ಇದೆ. ನಿಮ್ಗೆಲ್ಲ ಗೊತ್ತೇ ಇದೆ, ಇದು PM ಕಿಸಾನ್ ಕ್ರೆಡಿಟ್ ಕಾರ್ಡ್, ಪ್ರಧಾನ ಮಂತ್ರಿ ಬೆಳೆ ವಿಮಾ ಯೋಜನೆ, ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಅಂತ ಇದೆ. ಎಲ್ಲರೂ ಆನ್ಸರ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡು ನಾನು ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ತೀನಿ. ಸರಿಯಾದ ಉತ್ತರ ಬಂದು PM ಕಿಸಾನ್ ಯೋಜನೆ ಅಂತ ಹೇಳ್ತೀವಿ. ಅಂದ್ರೆ ಏನು? 6,000 ರೂಪಾಯಿ ನಮ್ಗೆ 6,000 ರೂಪಾಯಿ ರೈತರಿಗೆ ಏನ್ ಮಾಡ್ತಾ ಇದೆ, ವರ್ಷಕ್ಕೆ ಆರ್ಥಿಕ ನೆರವನ್ನ ಕೊಡ್ತಾ ಇದೆ. ಹಾಗಾದ್ರೆ ಅದು ಯಾವ ಯೋಜನೆ ಅಂದ್ರೆ PM ಕಿಸಾನ್ ಯೋಜನೆ ಅಂತ ಹೇಳಿ ಕರಿತೀವಿ. ನೋಡಿ, ಕೇಂದ್ರ ನಿಧಿಯೊಂದಿಗೆ ಫೆಬ್ರವರಿ 2019ರಲ್ಲಿ ಇದನ್ನ ಪ್ರಾರಂಭ ಮಾಡ್ತಾರೆ. ತಲಾ 2,000ದಂತೆ 3 ಸಮಾನ ಕಂತುಗಳಲ್ಲಿ ವಾರ್ಷಿಕವಾಗಿ 6,000 ರೂಪಾಯಿಯನ್ನ ರೈತರಿಗೆ ಒದಗಿಸ್ಕೊಡುವಂತ ಕೆಲಸ. ಓಕೆ, ನೇರ ಲಾಭ ವರ್ಗಾವಣೆಯ ಮೂಲಕನೂ ಕೂಡ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆಯನ್ನ ಮಾಡ್ತಾ ಇದ್ದಾರೆ. ಇದು 3ನೇವರಿಂದ ರೈತರಿಗೆ ಸೇರ್ಬೇಕು ಅಂತ ಇಲ್ಲ, ನೇರವಾಗಿ ರೈತರ ಬ್ಯಾಂಕ್ಗಳಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಕೃಷಿ ಯೋಗ್ಯ ಭೂಮಿ ಹೊಂದಿರುವಂತಹ ರೈತರಿಗೆ ಲಾಭವನ್ನ ಕೂಡ ಮಾಡ್ತಾ ಇದ್ದಾರೆ. 11 ಕೋಟಿ ಹೆಚ್ಚು ಕೂಡ ರೈತ ಕುಟುಂಬಗಳನ್ನ ಈ ಒಂದು ಯೋಜನೆ ಒಳಗೊಂಡಿರೋದನ್ನ ನೋಡ್ತಾ ಇದ್ದೀವಿ. ಈ ರೀತಿ ಪ್ರಶ್ನೆ ಸಾಕಷ್ಟು ಸಲ ಕೇಳಿದರೆ, ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರುವಂತದ್ದು. ಜೊತೆಗೆ ಯಾರಾದ್ರೂ ಆನ್ಲೈನ್ ಪೇಡ್ ಕ್ಲಾಸಸ್ ಗಳನ್ನ ಜಾಯಿನ್ ಆಗ್ತೀರಾ, TET ಆಗಿರ್ಬೋದು, SDA FDA ಆಗಿರ್ಬೋದು, ಜಾಯಿನ್ ಆಗ್ತೀರಾ ಅಂತಂದ್ರೆ ಜಾಯಿನ್ ಆಗ್ಬೋದು. ಜಾಯಿನ್ ಆಗ್ಲಿಕ್ಕೆ 8217670405 ಹಾಗೆ 6361153623 ನಂಬರ್ ಇದೆ. ನೇರವಾಗಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬಹುದು. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ ಏನಿದೆ, ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ PMJDY ಯೋಜನೆ ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ಜನ್ಧನ್ ಯೋಜನೆ ಪ್ರಾಥಮಿಕವಾಗಿ ಏನನ್ನ ಕೇಂದ್ರೀಕರಿಸುತ್ತೆ, ಯಾವ ಉದ್ದೇಶದ ಸಲುವಾಗಿ ಈ ಯೋಜನೆಯನ್ನ ಜಾರಿಗೆ ತರ್ತಾರೆ? ಉಚಿತ ವಿಮೆಯನ್ನ ಒದಗಿಸುವಂತದ್ದು, ಬ್ಯಾಂಕ್ ಖಾತೆಗಳ ಮೂಲಕ ಹಣಕಾಸು ಸೇರ್ಪಡೆ, ಶೈಕ್ಷಣಿಕ ಸಾಲಗಳು, ಎಲ್ಲರಿಗೂ ಕೂಡ ವಸತಿ. ಹಾಗಾದ್ರೆ ನೀವೆಲ್ಲರೂ ಥಿಂಕ್ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ. ನೀವೆಲ್ಲರೂ ಥಿಂಕ್ ಮಾಡಿರೋ ರೀತಿ ಯಾವ್ದಾಗುತ್ತೆ ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ನಂಬರ್ ಬಿ. ಒಂದು ನೀವು ಯೋಚನೆ ಮಾಡ್ಬೇಕು, ಇದು ಜನ್ಧನ್ ಯೋಜನೆ ಆಗಿರೋದ್ರಿಂದ ಬ್ಯಾಂಕ್ ಖಾತೆಗಳಿಗೆ ಸಂಬಂಧಪಡುತ್ತೆ. ಬ್ಯಾಂಕ್ ಖಾತೆಗಳ ಮೂಲಕ ಆರ್ಥಿಕ ಸೇರ್ಪಡೆ ಮಾಡಬೇಕು ಅನ್ನೋ ಉದ್ದೇಶದ ಸಲುವಾಗಿ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆಯನ್ನ ಜಾರಿಗೆ ತರ್ತಾರೆ. ಹಾಗಾದ್ರೆ ಎಷ್ಟರಲ್ಲಿ ಇದನ್ನ ಜಾರಿಗೆ ತಂದ್ರು? ಆಗಸ್ಟ್ 28, 2014ರಲ್ಲಿ ಇದನ್ನ ಪ್ರಾರಂಭ ಮಾಡ್ತಾರೆ. ವಿಶ್ವದ ಅತಿ ದೊಡ್ಡ ಹಣಕಾಸು ಸೇರ್ಪಡೆಗೆ ಇದು ಒಂದು ಉಪಕ್ರಮ ಅಂತಾನೆ ಹೇಳ್ಬೋದು. ಇಲ್ಲಿವರೆಗೂ ಕೂಡ 47 ಕೋಟಿ ಖಾತೆಗಳನ್ನ ತೆರೆದಿದ್ದಾರೆ. ಸುಮಾರು 2 ಲಕ್ಷ ಅಪಘಾತ ವಿಮೆಯೊಂದಿಗೆ ರುಪೇ ಡೆಬಿಟ್ ಕಾರ್ಡ್ ಅನ್ನ ಕೂಡ ಒದಗಿಸ್ಕೊಡ್ಲಾಗ್ತಾ ಇದೆ. 10,000 ಓವರ್ ಡ್ರಾಫ್ಟ್ ಸೌಲಭ್ಯನೂ ಕೂಡ ಈ ಒಂದು ಯೋಜನೆಯಲ್ಲಿ ಇರುವಂತದನ್ನ ನೋಡ್ತಾ ಇದ್ದೀವಿ. ಇದು ಜನ್ಧನ್ ಯೋಜನೆಗೆ ಸಂಬಂಧಪಟ್ಟಂತೆ. ಹಾಗೆ ಶೂನ್ಯ ಬ್ಯಾಲೆನ್ಸ್ ಖಾತೆ, ಝೀರೋ ಅಕೌಂಟ್ ಅಂತ ಹೇಳಿ ನಾವೆಲ್ಲ ಅವಾಗ ಸುಮಾರು ತೆಕ್ಕೊಂಡಿದ್ದಾಯ್ತು. ಬಡ ವಿಭಾಗಗಳನ್ನ ಸೇರಿಸೋದು ಕೂಡ ಇಲ್ಲಿ ನಾವು ನೋಡ್ಬೋದು. ಅಂದ್ರೆ ಎಲ್ರಿಗೂ ಕೂಡ ಅಕೌಂಟ್ ಹೋಲ್ಡರ್ಸ್ ಇರ್ಬೇಕು ಅನ್ನೋ ಉದ್ದೇಶದ ಸಲುವಾಗಿ ಜನ್ಧನ್ ಯೋಜನೆಯನ್ನ ಜಾರಿಗೆ ತರ್ತಾರೆ. ನೆಕ್ಸ್ಟ್ 3ನೇ ಪ್ರಶ್ನೆ ಬಂದು ಏನಿದೆ, ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯ ಮುಖ್ಯ ಉದ್ದೇಶವೇನು? ಇವತ್ತು ನಾನು
ರೂಪಿಸೋಕೆ ಹೊರಟಿರುವಂತ ಎಲ್ಲಾ ವಿಚಾರಗಳು ಬಂದು ನಮ್ಮ ಕೇಂದ್ರ ಸರ್ಕಾರ ಆರ್ಥಿಕ ಮತ್ತೆ ಸಾಮಾಜಿಕ ಉನ್ನತೀಕರಣಕ್ಕೋಸ್ಕರ ತಂದಿರುವಂತ ಯೋಜನೆಗಳ ಬಗ್ಗೆ. ಇವುಗಳನ್ನ ನೀವು ಪ್ರಚಲಿತ ಘಟನೆಗಳು ಅನ್ಕೊಳ್ಬಹುದು, ಜಿಕೆ ಪಾಯಿಂಟ್ಸ್ ಅಂತ ಅನ್ಕೊಳ್ಬಹುದು, ಸ್ಟಾಟಿಸ್ಟಿಕ್ಸ್ ಅಂತ ಅನ್ಕೊಳ್ಬಹುದು. ಹೇಗೆ ನೀವು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಆದ್ರೆ ಕೊನೆ ತನಕ ವಿಡಿಯೋ ನೋಡಿ ಅಷ್ಟೇ. ಉಚಿತ ಔಷಧವನ್ನ ವಿತರಣೆ ಮಾಡುವಂಥದ್ದು, 5 ಲಕ್ಷದವರೆಗಿನ ಆರೋಗ್ಯ ವಿಮಾ ರಕ್ಷಣೆಯನ್ನ ಕೊಡುವಂಥದ್ದು, ಹೊಸ ಆಸ್ಪತ್ರೆಗಳನ್ನ ನಿರ್ಮಿಸುವುದು, ವೈದ್ಯರ ತರಬೇತಿ ಅಂತ ಇದೆ. ಹಾಗಾದ್ರೆ ನಮ್ಮ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯನ್ನ ತರುತ್ತೆ. ಇದರ ಮುಖ್ಯ ಉದ್ದೇಶವೇನು, ಯಾವ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಯೋಜನೆ ಜಾರಿಗೆ ಬರುತ್ತೆ ಅಂದ್ರೆ, ನೀವೆಲ್ಲರೂ ಗೆಸ್ ಮಾಡಿರ್ತೀರಾ, 5 ಲಕ್ಷದವರೆಗಿನ ಆರೋಗ್ಯ ವಿಮಾ ರಕ್ಷಣೆಯನ್ನ ಕೊಡ್ಬೇಕು ಅನ್ನೋ ಉದ್ದೇಶದ ಸಲುವಾಗಿ. ನೋಡಿ, ಸೆಪ್ಟೆಂಬರ್ 23, 2018ರಂದು ಈ ಯೋಜನೆಯನ್ನ ಪ್ರಾರಂಭ ಮಾಡ್ತಾರೆ. ಎಷ್ಟೋ ಸಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಅನ್ನ ಕೇಳಿದ್ದಾರೆ. ವಿಶ್ವದ ಅತಿ ದೊಡ್ಡ ಸರ್ಕಾರಿ ನಿಧಿಯ ಆರೋಗ್ಯ ವಿಮಾ ಯೋಜನೆ ಅಂತ ಹೇಳಿ ಕೂಡ ಇದನ್ನ ನಾವು ಗುರುತಿಸ್ತಾ ಇದ್ದೇವೆ. ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷ ರಕ್ಷಣೆಯನ್ನ ಕೊಡ್ತಾ ಇದೆ. 10.74 ಕೋಟಿ ದುರ್ಬಲ ಕುಟುಂಬಗಳು, ಅಂದಾಜು 50 ಕೋಟಿ ಫಲಾನುಭವಿಗಳನ್ನ ನಾವಿಲ್ಲಿ ನೋಡಬಹುದು. ಹಾಗೆ ಆರೋಗ್ಯ ಸೇವೆಗಳಿಗೆ ನಗದು ರಹಿತ ಮತ್ತು ಕಾಗದ ರಹಿತ ಪ್ರವೇಶವನ್ನ ಕೂಡ ಕೊಡಲಾಗಿದೆ. ಆಸ್ಪತ್ರೆಯ ವೆಚ್ಚಗಳು ಸೇರಿದಂತೆ 1949 ವೈದ್ಯಕೀಯ ಕಾರ್ಯವಿಧಾನಗಳನ್ನ ಕೂಡ ಇದು ಒಳಗೊಂಡಿರುವಂತದ್ದು. ಅತ್ಯಂತ ಬಹಳ ಒಂದು ಉಪಯುಕ್ತವಾಗುವಂತಹ ಒಂದು ಯೋಜನೆ ಅಂತೇಳಿ ನಾವ್ ಇದನ್ನ ಗುರುತಿಸಬಹುದು. ನೆಕ್ಸ್ಟ್ ಪ್ರಶ್ನೆ ಬಂದು 4ನೇ ಪ್ರಶ್ನೆ, ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ PMMY ಅಂತ ಹೇಳ್ತೀವಿ. ಯಾವ 3 ವರ್ಗಗಳ ಅಡಿಯಲ್ಲಿ ಸಾಲಗಳನ್ನ ಒದಗಿಸ್ಕೊಡುತ್ತೆ? ಶಿಶು, ಕಿಶೋರ್, ತರುಣ್, ಸಣ್ಣ, ಮಧ್ಯಮ, ದೊಡ್ಡದು, ಬೇಸಿಕ್ ಸ್ಟ್ಯಾಂಡರ್ಡ್ ಪ್ರೀಮಿಯಂ, ಕಂಚು, ಬೆಳ್ಳಿ, ಚಿನ್ನ ಅಂತ ಇದೆ. ಈ ಮುದ್ರಾ ಯೋಜನೆ ಅಂತ ಹೇಳಿ ನೀವೆಲ್ಲರೂ ಸರ್ವೇ ಸಾಮಾನ್ಯವಾಗಿ ಆಡು ಭಾಷೆಯಲ್ಲೂ ಕೂಡ ಕೇಳಿರ್ತೀರಾ. ಅಂದ್ರೆ 3 ವರ್ಗಗಳ ಅಡಿಯಲ್ಲಿ ಸಾಲಗಳನ್ನ ಒದಗಿಸ್ಬೇಕು. ಯಾವ 3 ವರ್ಗಗಳ ಅಡಿಯಲ್ಲಿ ಅನ್ನೋದೇ ಈ ಪ್ರಶ್ನೆ. ನೀವೆಲ್ಲ ಗೆಸ್ ಮಾಡಿದ್ದೀರಾ ಅಂತ ಅನ್ಕೊಂಡು ನಿಮ್ಮ ಉತ್ತರ ಸರಿಯಾಗಿರ್ಲಿ. ಶಿಶು, ಕಿಶೋರ್, ತರುಣ್ ಅಂತ ಹೇಳಿ ಈ 3 ವರ್ಗಗಳ ಅಡಿಯಲ್ಲಿ ಈ ಒಂದು ಯೋಜನೆಯನ್ನ ಜಾರಿ ಮಾಡಿರುವಂತದ್ದು. ಅಂದ್ರೆ ಸೂಕ್ಷ್ಮ ಉದ್ಯಮಗಳಿಗಾಗಿ ಏಪ್ರಿಲ್ 8, 2015ರಂದು ಪ್ರಾರಂಭವನ್ನ ಮಾಡಲಾಗತ್ತೆ. ಶಿಶು ಅಂದ್ರೆ 50,000ದವರೆಗೆ ಸಾಲವನ್ನ ಕೊಡುವಂಥದ್ದು. ಕಿಶೋರ್ ಅಂತಂದ್ರೆ 50,001ರಿಂದ 5 ಲಕ್ಷದವರೆಗೂ ಕೂಡ ಸಾಲವನ್ನ ಕೊಡುವಂತಹ ಒಂದು ಯೋಜನೆ. ತರುಣರು ಅಂತಂದ್ರೆ 5 ಲಕ್ಷದಿಂದ 10 ಲಕ್ಷದವರೆಗೂ ಕೂಡ ಸಾಲವನ್ನ ಕೊಡುವಂತ ಒಂದು ಯೋಜನೆ. ನೋಡಿ, ಆರಂಭದಿಂದಲೂ 40 ಕೋಟಿಗೂ ಹೆಚ್ಚು ಸಾಲ ಮಂಜೂರಾಗಿರೋದನ್ನ ನೋಡ್ತಾ ಇದ್ದೀವಿ. ವಾಣಿಜ್ಯೋದ್ಯಮವನ್ನ ಉತ್ತೇಜಿಸುವ ಯಾವುದೇ ಮೇಲಾಧಾರ ಇಲ್ಲಿ ಅಗತ್ಯ ಇರೋದಿಲ್ಲ. ಹಾಗಾಗಿ ಇದು ನಿಮ್ಗೆ ಗೊತ್ತಾಗ್ಬಹುದು ಅಥವಾ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ, ಮುದ್ರಾ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿ. ನೆಕ್ಸ್ಟ್ ಬರೋಣ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ PMAY ಇದು ಯಾವ ವರ್ಷದಲ್ಲಿ ಎಲ್ಲರಿಗೂ ವಸತಿಯನ್ನ ಸಾಧಿಸುವಂತ ಗುರಿಯನ್ನ ಹೊಂದಿತು? 2025, 2024, 2022 ಹಾಗೆ 2030 ಅಂತ ಇದೆ. ಸೊ ಯಾವ ವರ್ಷದಲ್ಲಿ ಎಲ್ಲರಿಗೂ ಕೂಡ ವಸತಿಯನ್ನ ಕಲ್ಪಿಸ್ಬೇಕು ಅನ್ನೋ ಗುರಿಯನ್ನ ಇದು ಹೊಂದಿತ್ತು ಅಂತ ಇದೆ. ಸೊ ಆಲ್ಮೋಸ್ಟ್ ನೀವೆಲ್ಲರೂ ಉತ್ತರಗಳನ್ನ ಹೇಳ್ತೀರಾ. 2022ರಲ್ಲಿ ಎಲ್ರಿಗೂ ಕೂಡ ವಸತಿಯನ್ನ ಕೊಡ್ಬೇಕು ಅಂತ ಹೇಳಿ ನಿಶ್ಚಯ ಮಾಡ್ಲಾಯ್ತು. ಈಗ ಕೂಡ ಅದನ್ನ ವಿಸ್ತಾರ ಮಾಡಿದ್ದಾರೆ. ಯಾಕಂದ್ರೆ 22ರವರೆಗೆ ಎಲ್ರಿಗೂ ಕೂಡ ಕೊಡ್ತೀವಿ ಅನ್ನೋದು ಆಗ್ಲಿಲ್ಲ, ಹಾಗಾಗಿ ಅದನ್ನ ಏನು ವಿಸ್ತಾರ ನಡೀತಾ ಇದೆ. 2022ರ ಆರಂಭಿಕ ಗುರಿಯೊಂದಿಗೆ ಜೂನ್ 25, 2015ರಂದು ಈ ಯೋಜನೆಯನ್ನ ಪ್ರಾರಂಭ ಮಾಡ್ತಾರೆ. 2 ಘಟಕಗಳಿದೆ, ಒಂದು PMAY ಅರ್ಬನ್ ನಲ್ಲಿ, ಇನ್ನೊಂದು ಗ್ರಾಮೀಣ್. ಓಕೆ, PMAY ನೋಡಿ, PMAY ಅರ್ಬನ್, PMAY G ಅಂದ್ರೆ ಗ್ರಾಮೀಣ ಅಂತ ಹೇಳ್ತೀವಿ. ಓಕೆ, ಇಲ್ಲೇನಪ್ಪಾ ಅಂತಂದ್ರೆ ಅರ್ಬನ್ ಏರಿಯಾದಲ್ಲಿ 2.0 ಅಡಿಯಲ್ಲಿ ಡಿಸೆಂಬರ್ 2024ರವರೆಗೂ ಕೂಡ ಇದನ್ನ ವಿಸ್ತಾರ ಮಾಡಲಾಗಿದೆ. ಸಬ್ಸಿಡಿ ಸಹಿತ ವಸತಿ ಸಾಲ ಮತ್ತು ನೇರ ಸಹಾಯವನ್ನ ಕೂಡ ಇಲ್ಲಿ ಒದಗಿಸಿಕೊಡಲಾಗ್ತಾ ಇದೆ. ಹಾಗೆ ಅರ್ಬನ್ ನಲ್ಲಿ 1.26 ಕೋಟಿ ಮನೆಗಳನ್ನ ಕೂಡ ಮಂಜೂರು ಮಾಡಲಾಗಿದೆ.
ಹಾಗೆ ಗ್ರಾಮೀಣ ಒಂದು ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಬಯಲು ಪ್ರದೇಶಗಳಿಗೆ 1.20 ಅಲ್ಲಿಂದ 1.50 ಲಕ್ಷ ಮತ್ತು ಗುಡ್ಡಗಾಡು ಪ್ರದೇಶಗಳಿಗೆ 1.3 ಮತ್ತೆ 1.60 ಲಕ್ಷವನ್ನ ಕೂಡ ಪಡ್ಕೊಳ್ತಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ, ಆವಾಸ್ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಫಲಾನುಭವಿಗಳಿದ್ದಾರೆ. ಈಗ ಹಳ್ಳಿಯಲ್ಲಿ ಮನೆ ಕಟ್ತಾರೆ ಅಂತಂದ್ರೆ, ಬಯಲ್ ಪ್ರದೇಶಗಳಿದೆ ಅಂತಂದ್ರೆ 1.20 ಲಕ್ಷದಿಂದ 1.1 ಲಕ್ಷ ತನಕ ಕೊಡ್ತಾರೆ. ಇನ್ನು ಗುಡ್ಡಗಾಡು ಪ್ರದೇಶಗಳಲ್ಲಿ ಇವರು ಮನೆಯನ್ನ ಕಟ್ತಾ ಇದ್ದಾರೆ ಅಂತಂದ್ರೆ 1.30 ಇಂದ 1 ಲಕ್ಷದ 10,000 ರೂಪಾಯಿ ಜಾಸ್ತಿಯನ್ನ ಕೊಡ್ತಾರೆ ಗುಡ್ಡಗಾಡು ಪ್ರದೇಶಗಳಲ್ಲಿ. ಇದು ಗ್ರಾಮೀಣದಲ್ಲಿ ವಾಸ ಮಾಡಿ ವಸತಿಯನ್ನ ನಿರ್ಮಾಣ ಮಾಡ್ಕೊಳ್ತಾರೆ ಅಂದ್ರೆ ಅವ್ರಿಗೆ ಕೊಡುವಂತ ಸೌಲಭ್ಯ. ಇನ್ನ ಅರ್ಬನ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಓಕೆ, ಹಾಗಾದ್ರೆ ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ, ಇನ್ನ ಕೃಷಿ ಮತ್ತು ರೈತರ ಕಲ್ಯಾಣಕ್ಕೋಸ್ಕರ ಏನೆಲ್ಲ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದಾರೆ ಅಂತ ನಾವು ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ. ಬಹಳಷ್ಟು ಜನಕ್ಕೆ ಏನನ್ಸುತ್ತೆ, ಇದೆಲ್ಲ ಕ್ವಶನ್ಸ್ ಗಳನ್ನ ಕೇಳ್ತಾರ ಅಂತ ಅನ್ಕೊಳ್ತೀರಾ. 100% ಕೇಳ್ತಾರೆ. ನೀವ್ ಅದನ್ನ ಯೋಚನೆ ಮಾಡಿ ಆನ್ಸರ್ ಮಾಡ್ಬೇಕಾಗತ್ತೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ವಿಮಾ ರಕ್ಷಣೆಯನ್ನ ಒದಗಿಸುತ್ತೆ. ಯಾವ ವಿಮಾ ರಕ್ಷಣೆಯನ್ನ ಒದಗಿಸುತ್ತೆ? ಜಾನುವಾರುಗಳು ಮಾತ್ರ, ನೈಸರ್ಗಿಕ ವಿಕೋಪಗಳಿಂದ ಬೆಳೆ ನಷ್ಟ, ಕೃಷಿ ಉಪಕರಣಗಳು, ಕೃಷಿ ಭೂಮಿ ಅಂತ ಇದೆ. ಈಗ ಹೇಳ್ತೀವಿ, ಫಸಲ್ ವಿಮಾ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಫಲಾನುಭವಿಗಳಿದಾರೋ ಅವರೆಲ್ಲರೂ ಕೂಡ ಅದರ ಲಾಭವನ್ನ ಪಡ್ಕೊಳ್ತಾರೆ. ಸೊ ಹಾಗಾದ್ರೆ ಏನಕ್ಕೋಸ್ಕರ ಇದು ಕೊಡುವಂತದ್ದು ಅಂದ್ರೆ, ನೈಸರ್ಗಿಕ ವಿಕೋಪಗಳಿಂದ ಬೆಳೆ ನಷ್ಟ. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಿರ್ಬೋದು, ಹೆಚ್ಚಿನ ಒಂದು ಮಳೆ ಬಂದಾಗ ಏನಾಗುತ್ತೆ, ಬೆಳೆಗಳೆಲ್ಲ ಹಾಳಾಗುತ್ತೆ, ಅಥವಾ ಮಳೆ ಕಡಿಮೆ ಆದಾಗ್ಲೂ ಕೂಡ ಫಸಲ್ ಬರೋದೇ ಇಲ್ಲ. ಈ ತರ ಸಂದರ್ಭದಲ್ಲಿ ಇವೆಲ್ಲ ನೈಸರ್ಗಿಕ ವಿಕೋಪಗಳು, ಭೂಕಂಪ ಆಗಿರ್ಬೋದು, ಸ್ಟಾರ್ಮಿಂಗ್ ಆಗಿರ್ಬೋದು. ಸೊ ಈ ಸಂದರ್ಭದಲ್ಲಿ ರೈತರಿಗೆ ಏನಪ್ಪಾ ಅಂತಂದ್ರೆ ಪರಿಹಾರವನ್ನ, ವಿಮಾ ರಕ್ಷಣೆಯನ್ನ ಕೊಡೋದು. ನೋಡಿ, ಈ ಒಂದು ಯೋಜನೆಯನ್ನ ಜನವರಿ 13, 2016 ಪ್ರಾರಂಭ ಮಾಡುತ್ತೆ ಈ ಸರ್ಕಾರ. ಹಿಂದಿನ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ NAIS ಅಂತ ಹೇಳ್ತೀವಿ, ಹಾಗೆ ಮಾರ್ಪಡಿಸಿದ NAIS ಅನ್ನ ಬದಲಾಯಿಸುತ್ತೆ. ಹಿಂದೆನೂ ಕೂಡ ಇತ್ತು, ಇವಾಗ್ಲೇ ಇದೆ ಅಂತಲ್ಲ, 2016 ಆದ್ರೆ ಇದು ಸ್ವಲ್ಪ ಬದಲಾವಣೆ ಕೂಡ ಮಾಡ್ತಾರೆ. ರೈತರು ಖಾರಿಫ್ಗೆ 2%, ರಾಬಿಗೆ 1.5%, ಹಾಗೆ ತೋಟಗಾರಿಕಾ ಬೆಳೆಗಳಿಗೆ 5% ಪ್ರೀಮಿಯಂ ಅನ್ನ ಪಾವತಿಸ್ತಾರೆ. ಹಾಗೆ ಸರ್ಕಾರದಿಂದ ಪಾವತಿಸಿದಂತಹ ಬ್ಯಾಲೆನ್ಸ್ ಪ್ರೀಮಿಯಂ ಅಂದ್ರೆ ಕೇಂದ್ರ ಮತ್ತು ರಾಜ್ಯದಿಂದ 50-50 ಹಂಚಿಕೆಯನ್ನ ಮಾಡಿಕೊಂಡು ಅವರು ಪಾವತಿಸ್ತಾರೆ. ಬಿತ್ತನೆ ಪೂರ್ವದಿಂದ ಸುಗ್ಗಿಯ ನಂತರದ ನಷ್ಟವನ್ನ ಇದು ಒಳಗೊಳ್ಳುತ್ತೆ. ಕೆಲವೊಂದ್ಸಲ ಏನಾಗುತ್ತಪ್ಪ ಅಂತಂದ್ರೆ ಬಿತ್ತಣಿಕೆನೂ ಕೂಡ ಲೇಟ್ ಆಗುತ್ತೆ, ಅಥವಾ ಸುಗ್ಗಿ ಮಾಡೋದಕ್ಕೂ ಕೂಡ ಸರಿಯಾಗಿ ವಾತಾವರಣ ಸೃಷ್ಟಿ ಆಗದೆ ಇದ್ದಾಗ ಆಗ್ಲೂ ಕೂಡ ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ಎರಡನ್ನೂ ಕೂಡ ಈ ವಿಮೆ ಒಳಗೊಂಡಿರುತ್ತೆ. ಇಳುವರಿ ಅಂದಾಜಿಗಾಗಿ ತಂತ್ರಜ್ಞಾನವನ್ನ ಕೂಡ ಇಲ್ಲಿ ಬಳಕೆ ಮಾಡ್ಕೋಬಹುದು. ಲೈಕ್ ಸ್ಮಾರ್ಟ್ ಫೋನ್ಸ್, ಉಪಗ್ರಹಗಳು, ಡ್ರೋನ್ ಗಳನ್ನ ಕೂಡ ಬಳಕೆ ಮಾಡ್ಕೊಳ್ತಾರೆ. ಓಕೆ, ಮುಂದಿನ ಪ್ರಶ್ನೆ 7th ಕ್ವೆಶ್ಚನ್ ಇದೆ. ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯನ್ನ ಇದಕ್ಕಾಗಿ ಪ್ರಾರಂಭಿಸಲಾಗಿದೆ. ಯಾವುದಕ್ಕೋಸ್ಕರ ಪ್ರಾರಂಭ ಮಾಡಿದ್ದಾರೆ ನೋಡಿ, ಆಪ್ಷನ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡಿ. ಮಣ್ಣು ಪರೀಕ್ಷಾ ಸೌಲಭ್ಯಗಳನ್ನ ಒದಗಿಸುವಂತದ್ದು, ಮಣ್ಣಿನ ಪೋಷಕಾಂಶದ ಸ್ಥಿತಿಯನ್ನ ಹೊಂದಿರುವ ಕಾರ್ಡ್ಗಳನ್ನ ನೀಡಿ, ರಸಗೊಬ್ಬರಗಳನ್ನ ವಿತರಿಸಿ, ಭೂ ಪ್ರದೇಶವನ್ನ ಅಳತೆ ಮಾಡಿ ಅಂತ ಇದೆ. ಹಾಗಾದ್ರೆ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯನ್ನ ಯಾವ ಉದ್ದೇಶದ ಸಲುವಾಗಿ ಪ್ರಾರಂಭ ಮಾಡ್ತಾರೆ? ಯೋಚನೆ ಮಾಡಿ, ಆನ್ಸರ್ ಅನ್ನ ಕಮೆಂಟ್ ಮಾಡಿ. ಪ್ರತಿಯೊಬ್ರು ಕೂಡ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ ಬಿ ಆಗುತ್ತೆ. ಯಾಕೆ ಅಂತಂದ್ರೆ, ಮಣ್ಣಿನ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕು ಅಂದಾಗ ಆ ಮಣ್ಣು ಎಷ್ಟರ ಮಟ್ಟಿಗೆ ಪೋಷಕಾಂಶವನ್ನ ಹೊಂದಿದೆ, ಅದರ ಸ್ಥಿತಿಗತಿಗಳೇನು ನೋಡೋದಕ್ಕೋಸ್ಕರ ಮಾಡ್ತಾರೆ. ಇದನ್ನ ಫೆಬ್ರವರಿ 19, 2015 ಪ್ರಾರಂಭ ಮಾಡ್ತಾರೆ. ಮಣ್ಣಿನ ಪೋಷಕಾಂಶದ ಸ್ಥಿತಿ ಮತ್ತು ಶಿಫಾರಸುಗಳ ಬಗ್ಗೆ ಮಾಹಿತಿಯನ್ನ ಕೂಡ ಒದಗಿಸುತ್ತೆ ಈ ಯೋಜನೆ. ರೈತರಿಗೆ ಪ್ರತಿ 3 ವರ್ಷಗಳಿಗೊಮ್ಮೆ ಇದನ್ನ ನೀಡಲಾಗುತ್ತೆ. 22 ಕೋಟಿಗೂ ಹೆಚ್ಚು ಕಾರ್ಡ್ಗಳನ್ನ ವಿತರಣೆ ಮಾಡ್ತಾರೆ. ಹಾಗೆಯೇ ರಸಗೊಬ್ಬರಗಳು, ಸಾವಯವ ಗೊಬ್ಬರಗಳ ಸಮತೋಲಿತ ಬಳಕೆಗಳನ್ನ ಕೂಡ ಉತ್ತೇಜಿಸುತ್ತೆ. ಅಂದ್ರೆ ಈಗ ನಮ್ಮ ಮಣ್ಣಿದೆ, ಮಣ್ಣಿಗೆ ಎಷ್ಟು ಅವಶ್ಯಕತೆ ಇದೆ, ರಸಗೊಬ್ಬರ ಎಷ್ಟು ಬೇಕು, ಸಾವಯವ ಗೊಬ್ಬರ ಎಷ್ಟು ಬೇಕು,
ಅದೆಲ್ಲದರ ಕೆಪಾಸಿಟಿ ನಾವು ತಿಳ್ಕೊಳ್ಳಿಕ್ಕೆ ಮಣ್ಣಿನ ಪರೀಕ್ಷೆ ಬಹಳ ಮುಖ್ಯ. ಹಾಗೆ ಇನ್ಪುಟ್ ವೆಚ್ಚ, ಏನ್ ಹಾಕಿದ್ವಿ ಏನಿಲ್ಲ, ಇನ್ನು ಏನ್ ಕಡಿಮೆ ಮಾಡ್ಬೋದು, ಮಣ್ಣಿನ ಆರೋಗ್ಯ ಹೆಂಗ್ ಸುಧಾರಣೆ ಮಾಡ್ಬೇಕು, ಉತ್ಪಾದನೆ ಹೆಂಗ್ ಮಾಡ್ಬೇಕು, ಇದೆಲ್ಲವನ್ನ ತಿಳ್ಕೊಳ್ಳಿಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಈಗ 8ನೇ ಪ್ರಶ್ನೆಗೆ ಬಂದಿದ್ದೀವಿ, ಎಲ್ಲ ಗಮನ ಇಟ್ಟು ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಫಲಾನುಭವಿಗಳು ಈ ಮೂಲಕ ಮೊತ್ತವನ್ನ ಸ್ವೀಕರಿಸ್ತಾರೆ. ಹೆಂಗೆ ಅವ್ರ ದುಡ್ಡನ್ನ ಸ್ವೀಕಾರ ಮಾಡ್ತಾರೆ? ನಗದು ಪಾವತಿ, ಪರಿಶೀಲಿಸಿ, ನೇರ ಲಾಭ ವರ್ಗಾವಣೆ, ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಇದೆ. ಹಾಗಾದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಹೇಗ್ ಕೊಡ್ಲಾಗತ್ತೆ ಅನ್ನೋದನ್ನ ನೋಡೋಣ. ಸರಿಯಾದ ಉತ್ತರ ಬಂದು ನೇರ ಲಾಭ ವರ್ಗಾವಣೆ, ಡಿಬಿಟಿ ಅಂತ ಹೇಳಿ ಕರಿತೀವಿ. ಅಂದ್ರೆ ನೇರ ಲಾಭ ವರ್ಗಾವಣೆ ಏನೇ ಆದ್ರೂ ಕೂಡ ಮಧ್ಯಸ್ಥಿಕೆ ಯಾರಿಗೂ ಇರಲ್ಲ ಇಲ್ಲಿ, ಅಥವಾ ಯಾರಿಗೆ ಇಲ್ಲಿ ಕೊಡ್ಬೇಕು ಅಂತಿಲ್ಲ, ರೈತರು ನೇರವಾಗಿ ಪಡ್ಕೊಳ್ಬಹುದು. ಪಾರದರ್ಶಕತೆಯನ್ನ ಖಾತ್ರಿಗೊಳಿಸುತ್ತೆ, ಸೋರಿಕೆಯನ್ನ ಕಡಿಮೆ ಮಾಡುತ್ತೆ. ಅಲ್ಲಿ ಇಲ್ಲಿ ತಿಂದು ಕಮಿಷನ್ ತಿಂದು ದುಡ್ಡೆಲ್ಲ ಹಾಳಾಗಲ್ಲ, ನೇರವಾಗಿ ಹೋಗಿ ಅವ್ರಿಗೆ ತಲುಪುತ್ತೆ. ಫಲಾನುಭವಿಯ ಬ್ಯಾಂಕ್ ಖಾತೆಗೆ ನೇರ ಹಣ ಜಮಾ ಆಗುತ್ತೆ. ಪರಿಶೀಲನೆಗಾಗಿ ಆಧಾರ್ ಸೀಟಿಂಗ್ ಕೂಡ ಅಗತ್ಯ ಇರುತ್ತೆ. ಮಧ್ಯವರ್ತಿಗಳು ಭ್ರಷ್ಟಾಚಾರವನ್ನ ತೊಡೆದು ಹಾಕುತ್ತೆ ಡಿಬಿಟಿ ಮೂಲಕ. ನೈಜ ಸಮಯದ ಟ್ರ್ಯಾಕಿಂಗ್ ಮತ್ತು ಮೇಲ್ವಿಚಾರಣೆಯನ್ನ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಾಂಪ್ರದಾಯಿಕ ವಿಧಾನಗಳಿಗೆ ಹೋಲಿಸಿದ್ರೆ ಇದು ಬಹಳಷ್ಟು ವೇಗವಾಗಿ ಎಲ್ರಿಗೂ ಕೂಡ ವಿತರಣೆ ಆಗುವಂತದ್ದು. ಹಾಗಾಗಿ ನೇರ ಲಾಭ ವರ್ಗಾವಣೆ ಅಂತ ಹೇಳಿ ಗುರುತಿಸ್ತೀವಿ. ಯಾವುದು? ಕಿಸಾನ್ ಸಮ್ಮಾನ್ ನಿಧಿ. ಓಕೆ, ಗೊತ್ತಾಯ್ತಲ್ಲ? ಪ್ರತಿಯೊಂದನ್ನು ಕೂಡ ಒಂದು ನೀವು ನೋಟ್ಸ್ ಮೇಕಿಂಗ್ ಮಾಡ್ಕೊಂಡ್ರು ತಪ್ಪಿಲ್ಲ. ಕೆಲವೊಬ್ರು ನೋಟ್ಸ್ ಕೂಡ ಮಾಡ್ಕೊಳ್ಳಲ್ಲ. ಏನೆಲ್ಲ ನಮ್ಮ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳಿದೆ ಅದೆಲ್ಲವನ್ನ ಬರೆದಿಟ್ಕೊಂಡು ಅದು ಎಷ್ಟರ ಸ್ಥಾಪನೆ ಆಯ್ತು, ಅದರ ಮುಖ್ಯ ಉದ್ದೇಶ ಏನು ಅನ್ನೋದನ್ನ ನೀವು ಬರಿತಾ ಹೋದ್ರಿ ಅಂದ್ರೆ ಈಸಿ ಆಗ್ತಾ ಹೋಗುತ್ತೆ. ರಾಷ್ಟ್ರೀಯ ಕೃಷಿ ಮಾರ್ಕೆಟ್ ನಾಮ್ ಅಂತ ಇದೆ. ಹಾಗಾದ್ರೆ ಯಾವ ಗುರಿಯನ್ನ ಹೊಂದಿದೆ? ಹವಾಮಾನ ಮಾಹಿತಿಯನ್ನ ಒದಗಿಸ್ಬೇಕು, ಕೃಷಿ ಉತ್ಪನ್ನಗಳಿಗೆ ಏಕೀಕೃತ ರಾಷ್ಟ್ರೀಯ ಮಾರುಕಟ್ಟೆಯನ್ನ ರಚನೆ ಮಾಡೋದು, ಬೀಜಗಳನ್ನ ವಿತರಣೆ ಮಾಡೋದು, ಕೃಷಿ ತರಬೇತಿಗಳನ್ನ ಕೊಡೋದು ಅಂತ ಇದೆ. ಹೆಸರೇ ಹೇಳ್ತಾ ಇದೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೃಷಿ ಮಾರುಕಟ್ಟೆ ಅಂತ. ಅಂದ್ರೆ ರಾಷ್ಟ್ರೀಯ ಮಾರುಕಟ್ಟೆಯನ್ನ ರಚನೆ ಮಾಡಬೇಕು ಕೃಷಿ ಉತ್ಪನ್ನಗಳಿಗೋಸ್ಕರ ಅಂತ ಹೇಳಿ ಏಪ್ರಿಲ್ 14, 2016 ಈ ಯೋಜನೆಯನ್ನ ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಕೃಷಿ ಸರಕುಗಳಿಗೋಸ್ಕರ ಪ್ಯಾನ್ ಇಂಡಿಯಾ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಪೋರ್ಟಲ್ ರಾಜ್ಯಗಳಾದ್ಯಂತ 1361 ಮಂಡಿಗಳನ್ನ ಸಂಯೋಜಿಸ್ತಾರೆ. ಬೆಳೆ ಅನ್ವೇಷಣೆಯಲ್ಲಿ ಪಾರದರ್ಶಕತೆಯನ್ನ ಉತ್ತೇಜಿಸುತ್ತೆ. ಆನ್ಲೈನ್ ಪಾವತಿ ಮತ್ತು ಗುಣಮಟ್ಟದ ಭರವಸೆಯನ್ನ ಕೂಡ ಸಕ್ರಿಯಗೊಳಿಸ್ತಾ ಹೋಗುತ್ತೆ. ವಿಶಾಲವಾದ ಮಾರುಕಟ್ಟೆ, ಯಾಕೆಂದ್ರೆ ರೈತರು ಬೆಳೀತಾರೆ, ಆ ಬೆಳೆದಂತ ಬೆಳೆಗಳಿಗೆ ಮಾರುಕಟ್ಟೆ ಸೌಲಭ್ಯ ಬೇಕಾಗುತ್ತೆ ಅಲ್ವಾ? ಆ ಮಾರುಕಟ್ಟೆಗಳು ಇದ್ರೆ ಮಾತ್ರ ಅವ್ರ ಲಾಭವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಉತ್ತಮ ಬೆಲೆಗಳನ್ನ ಪಡ್ಕೊಳ್ಳಿಕ್ಕೂ ಕೂಡ ಸಹಾಯ ಆಗುತ್ತೆ. ಓಕೆ, ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆಗೆ ಬರೋಣ. ಪಿಎಂ ಕುಸುಮ್ ಯೋಜನೆ ಅಡಿಯಲ್ಲಿ ಕುಸುಮ್ ಅಂದ್ರೆ ಏನು? ರೈತ ಇಂಧನ ಭದ್ರತೆ ಮತ್ತು ಉನ್ನತಿ ಅಭಿಯಾನ, ಕೃಷಿ ಉತ್ಪಾದನಾ ರಕ್ಷಣಾ ಮಂಡಳಿ, ಕಿಸಾನ್ ನಗರ ಮಾರಾಟ ನಿರ್ವಹಣೆ, ಕೃಷಿ ಕೈಗಾರಿಕೆ ಸಹಾಯ ಮಿಷನ್ ಅಂತ ಇದೆ. ಪಿಎಂ ಕುಸುಮ್ ಯೋಜನೆ ಅಂತ ಹೇಳಿ ಕರೀತಾರೆ. ಸೊ ಈ ಯೋಜನೆಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಆಗುತ್ತೆ, ಕಿಸಾನ್ ಇಂಧನ ಭದ್ರತೆ ಮತ್ತು ಉನ್ನತಿ ಅಭಿಯಾನ ಅಂತ ಹೇಳಿ. ಅಂದ್ರೆ ಇಲ್ಲಿ ಯಾವ ಒಂದು ಉದ್ದೇಶಕ್ಕೋಸ್ಕರ ಈ ಯೋಜನೆ ಜಾರಿಗೆ ತರ್ತಾರೆ ಅಂದ್ರೆ ಕೃಷಿಯಲ್ಲಿ ನವೀಕರಣ ಮಾಡಬಹುದು, ಶಕ್ತಿಗೋಸ್ಕರ ನವೀಕರಣ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈಗ ಸೋಲಾರ್ ಗಳನ್ನ ಹಾಕುವಂಥದ್ದು, ಬರೀ ಕರೆಂಟ್ ಅನ್ನ ನಾವು ಬಳಕೆ ಮಾಡೋದ್ರ ಬದಲಾಗಿ ಸೋಲಾರ್ ಗಳನ್ನ ಸೇರ್ಪಡೆ ಮಾಡೋದು, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಇಂಧನ ಭದ್ರತೆ, ನಮ್ಮಲ್ಲಿರುವಂತ ಇಂಧನವನ್ನ ನಾವು ಕಾಪಾಡ್ಕೊಳ್ಬಹುದು. ಶಕ್ತಿಗಾಗಿ ಮಾರ್ಚ್ 2019 ಇದನ್ನ ಸ್ಥಾಪನೆ ಮಾಡ್ತಾರೆ. ಸೌರ ಪಂಪ್ಗಳು, ಗ್ರಿಡ್ ಸಂಪರ್ಕಿತ ಪಂಪ್ಗಳು, ಕೊಳವೆ ಬಾವಿ ಸೌರೀಕರಣ, ಇವೆಲ್ಲವೂ ಕೂಡ ಇದರ ಮುಖ್ಯ ಉದ್ದೇಶ. 3 ಘಟಕಗಳು ಕೂಡ ಹೌದು. 2022 ವೇಳೆಗೆ 30.8 GW ಸೌರ ಸಾಮರ್ಥ್ಯವನ್ನ, ಗಿಗಾವ್ಯಾಟ್ ಸೌರ ಸಾಮರ್ಥ್ಯವನ್ನ ಸೇರಿಸುವಂತಹ ಗುರಿಯನ್ನ ಹೊಂದಿದೆ. ಕೇಂದ್ರದಿಂದ 30% ಸಹಾಯಧನ, ಹಾಗೆ ರಾಜ್ಯದಿಂದ 30% ಸಾಲ, ಹಾಗೆ 10% ರೈತರ ಕೊಡುಗೆ ಮೂಲಕ
ಈ ಯೋಜನೆಯನ್ನ ಸ್ಥಾಪನೆ ಮಾಡ್ತಾರೆ. ಡೀಸೆಲ್ ಅವಲಂಬನೆಯನ್ನ ಕಡಿಮೆ ಮಾಡುತ್ತೆ, ಹೆಚ್ಚುವರಿ ಆದಾಯವನ್ನ ಒದಗಿಸಬೇಕು ಅಂತ. ಶುದ್ಧ ಶಕ್ತಿ ಗುರಿಗಳನ್ನ ಸಾಧಿಸಲಿಕ್ಕೆ ಇದು ತುಂಬಾ ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ. ಈಗ ಸುಮಾರು ಒಂದು 10 ಯೋಜನೆಗಳ ಬಗ್ಗೆ ನಾನು ಹೇಳಿದೆ. ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು, ಫಸಲ್ ಬಿಮಾ ಯೋಜನೆ ಆಗಿರ್ಬೋದು, ಜನ್ಧನ್ ಯೋಜನೆ ಆಗಿರ್ಬೋದು, ಅದಲ್ಲಂಗೆನೆ ಕುಸುಮ್ ಯೋಜನೆ ಆಗಿರ್ಬೋದು. ಏನಿವೆಲ್ಲ ಅನ್ನೋದನ್ನ ನೀವು ನೀಟಾಗಿ ಒಂದ್ ಕಡೆ ಬರೆದಿಟ್ಕೊಂಡು ಅದರ ಉದ್ದೇಶಗಳು ಏನೇನಿದೆ ಅನ್ನೋದನ್ನ ಕೂಡ ಬರ್ಕೊಂಡ್ರೆ ಅಂದ್ರೆ ಯಾವುದು ಟಫ್ ಆಗಲ್ಲ. ಓಕೆ, ಇನ್ನ ಸಾಕಷ್ಟು ಯೋಜನೆಗಳಿದೆ. ಒಂದು 10 ಪ್ರಶ್ನೆಗಳನ್ನ ಮಾತ್ರ ಇವತ್ತು ನಾನು ನಿಮಗೆ ಬಿಡಿಸ್ಕೊಟ್ಟಿರೋದು. ನೋಡಿ, ಈ ತರ ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಅದನ್ನ ಮೆಸೇಜ್ ಮಾಡ್ಬೇಕು ವಾಟ್ಸಪ್ ಅಲ್ಲಿ. ಹಾಗೇನೆ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಈ ರೀತಿ ಕ್ವಶನ್ಸ್ ಗಳು ಬೇಕು ಅಂತ. ಡೆಫಿನೆಟ್ಲಿ ಅಂತ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಆರೋಗ್ಯ ಮತ್ತು ಕ್ಷೇಮಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನ ನೋಡೋಣ. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್. ಬೈ ಬೈ.